ನಿನಗೆ ನಾನು ಬೇಡ ಅಂದಿದ್ದು ನನ್ನ ಮೇಲೆ ನನಗೆ ಬೇಜಾರು ತರಿಸ್ತದೆ. ಪಾಪ ಮಕ್ಕಳು, ಅವ್ರಿಗೆ ಸಹಾಯ ಆಗಲಿ ಅಂತ ನೀನು ಇಷ್ಟೆಲ್ಲ ಯೋಚನೆ ಮಾಡಿದ್ರೆ ಒಂದು ಕ್ಷಣ ನಮಗೆ ಯಾಕೆ ಬೇಕು ಅಂತ ಯೋಚನೆ ಮಾಡಿ ನಾನು ತುಂಬ ಸ್ವಾರ್ಥಿ ಆಗೋಗ್ಬಿಟ್ಟೆ. ಅದಕ್ಕೆ ನಿನ್ನ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ಹಾಂ, ಹಾಗೆ ನನ್ನಿಂದ ಏನೇನಾಗಬೇಕು, ನೀನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯ ಅಂತ ಹೇಳಿದ್ರೆ ನಿನ್ನ ಜೊತೆ ನಾನಿರ್ತೀನಿ. ಶ್ರದ್ಧಾ ಮೇಡಮ್ಮು ಹಳ್ಳಿ ಬಗ್ಗೆ ಎಷ್ಟೆಲ್ಲ ಪ್ರೀತಿ ಇಟ್ಕೊಂಡ್ರು. ಅವರಷ್ಟು ಒಳ್ಳೆಯವ್ರಿಗೆ ಹಳ್ಳಿ ಹಂಗೆ ಯಾರೂ ಇಲ್ಲ. ಅಂಥದ್ರಲ್ಲಿ ನಾವು ಅವ್ರಿಗೆ ಹಿಂಗೆ ಮೋಸ ಮಾಡ್ಕೊಂಡು ತಿರುಗಾಡಿದ್ರೆ ಇದು ಸಮೂಹ. ಅವ್ರಿಗೆ ಹೆಂಗಾರ ಮಾಡಿ ಸತ್ಯ ಹೇಳಕ್ಕೆ ಇಲ್ಲದೆ ಇದ್ರೆ ತಪ್ಪಾತ್ತು. ಹಳ್ಳಿ ರಾಜಕೀಯ ಎಲ್ಲ ಪಚ್ಚಿ ಗೊತ್ತಿರುತ್ತೆ. ಶ್ರದ್ಧಾಗೆ ಹೆಡ್ ಮಾಸ್ಟರ್ ಹೇಳಿರೋ ವಿಷಯ ಸತ್ಯ ಅನ್ನೋ ಸುಳ್ಳು ಅನ್ನೋದನ್ನ ಪಚ್ಚಿನ ಕೇಳಿ ಕನ್ಫರ್ಮ್ ಮಾಡ್ಕೋಬೋದು. ಏನೋ ಪಚ್ಚಿ, ಯಾಕೆ ಲೇಟು? ಯಾರು ಲೇಟಾ? ಆಗಲೇ ಬಂದೆ. ಅವಾಗೇನಾ? ಯಾವಾಗಲೂ ಆಗಲೇ ಅಲ್ಲೇ ಮೇಲೆ ತೋಟದ ಕೆಲಸ ಮಾಡ್ತಿದ್ದಾಯ್ತು. ಮೇಲೆ ಮೇಲಿದ್ರೆ ಕೆಳಗಿಳಕ್ಕೆ ನಿನಗೆ? ಹಾಂ, ಇದೇ ರೀತಿ ಸೋಮಾರ್ತನ ಮಾಡ್ತಿದ್ರೆ ಶಂಕರನ ಮನೆ ಕಳಿಸ್ತಾರೆ ಅಷ್ಟೇ ನಿನ್ನ. ಇಲ್ಲಪ್ಪ, ನಾ ಸೋಮಾರಿ ಅಲ್ಲದೆ ಅಲ್ಲ, ನಾ ಭಯಂಕರ ಕೆಲ್ಸಕಾರ. ಓದ್ತಾ ನಿಂಗೆಲ್ಲ ಗೊತ್ತಾಗ್ತ ಕಾಣ. ನೋಡೋಣ, ಗೊತ್ತಾಗುತ್ತೆ. ಎಂತ ಮಾಡೋದು? ನಾನು ಹ್ಯಾಂಗೆ ಸತ್ಯ ಹೇಳೋದು? ಏ ಪಚ್ಚಿ, ಎಂತ ಕೆಲಸ ಮಾಡಕ್ ಬಿಡು ಮಾರ ನನಗೆ. ಆಯಿತು ಮಾಡು, ಒಂದು ನಿಮಿಷ ತಿರುಗಿ ಕಡೆ. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತಲ್ಲ ನನಗೆ. ಎಂತ ಎಂತ ಹೇಳ್ಬೇಕಿತ್ತ? ಅಲ್ಲ, ಈ ಪಟೇಲ ಇದ್ದಾನಲ್ಲ, ಹಾಂ, ಅವನು ಈ ಊರಿಗೆ ಬರೋ ರೇಷನ್ನು ಆಮೇಲೆ ಬಿಸಿ ಊಟದ ಅಕ್ಕಿನೆಲ್ಲ ತಾನೇ ಇಟ್ಕೋತಾನಂತೆ, ಹೌದಾ? ಎಂತಪ್ಪ, ನಂಗೆ ಗೊತ್ತಿಲ್ಲ. ಏಯ್, ಸುಳ್ಳು ಹೇಳ್ಬೇಡ. ನಿನಗೆ ಸತ್ಯ ಗೊತ್ತಿಲ್ವೇನಾ? ಸತ್ಯ ಗೊತ್ತಿಲ್ಲದೆ ಮಾತಾಡೋದು ಕಷ್ಟ ಮರಿ ಈ ಕಾಲದಲ್ಲಿ. ಏಯ್, ನಿನಗೇನು ಗೊತ್ತು ಅದನ್ನು ಹೇಳೋಕೆ ಏನೋ ಕಷ್ಟ ನಿಂಗೆ? ಪ್ರಶ್ನೆ ಯಾರು ಕೇಳಕ್ಕೆ ಅವ್ರು ಕೇಳಿದ್ರೆ ಹೌದು. ನೀ ಅಂತ ಕೇಳ್ತಾ ಇದ್ದೆ ಅಂದರೆ ಈಗ ಸಮಸ್ಯೆ ಇಪ್ಪದು ಶ್ರದ್ಧಾ ಮೇಡಮ್ಗೆ, ನೀ ಅಂತ ಕೇಳ್ತಿದ್ಯಾ? ಏನು ಶ್ರದ್ಧಾ ಮೇಡಮ್ಗ? ಜಾಸ್ತಿ ನಾಟಕ ಮಾಡಬೇಡ ಮರೆ. ಈಗ ಎಂಥ ವಿಷಯಕ್ಕೆ ಬಾ. ನೋಡು, ನೀನೇನು ಹೇಳ್ತಿದ್ಯಾ ನಿಂಗಾದ್ರೂ ಗೊತ್ತಾ? ಸುಮ್ಮನಿರ. ನೀನು ಶ್ರದ್ಧಾ ಮೇಡಮ್ ಒಟ್ಟಿಗೆ ಮಾತಾಡ್ತಿದ್ದ ಎಲ್ಲ ಕೇಳ್ಕೊಂಡೆ. ಏನು ಏನಂದೆ? ಅಂತೇಳಿ ಕೇಳದ್ದಲ್ಲ, ಹಾಗೆ ಬರ್ಬೇಕಾರೆ ನೀವು ಮಾತಾಡ್ತಾ ಇದ್ರಿ. ಇದು ಕಣ, ಶ್ರದ್ಧಾ ಮೇಡಮ್ ಹತ್ರ ಕರ್ಕೊಂಡೋಗು. ಅವ್ರ ಹತ್ರ ನಾ ಎಲ್ಲ ಮಾತಾಡ್ತೀನಿ. ಈ ಪಟೇಲ್ ಗೋಲ್ಮಾಲ್ ಎಂತ ಇತ್ತೋ ಎಲ್ಲ ನಂಗೆ ಗೊತ್ತಿತ್ತು. ಅದೇನು ಹೇಳಬೇಕು ಅಂತಿದ್ಯಾ ನನ್ನ ಹತ್ರ ಹೇಳು. ಹಂಗೆಲ್ಲ ಹೇಳೋಕ್ಕಾತಿಲ್ಲ. ನೀನು ಮೊದಲು ಶ್ರದ್ಧಾ ಮೇಡಮ್ನ ಮೀಟ್ ಮಾಡಿಸಿ, ಮುಂದಿನ ಎಂಥ ಸಹಾಯ ಬೇಕಾದ್ರೆ ನಾ ಮಾಡ್ತೀನಿ. ಏಬೋನ ಒಂದು ಚಾನ್ಸ್ ಕೊಡ್ಸು ಮರೆ. ಶ್ರದ್ಧಾ ಮೇಡಮ್ ಹತ್ರ ಮಾತಾಡಕ್ಕೆ ನಾನು ಆ ಪಟೇಲ್ ಎಂಥದ್ದು ಒಂದು ದೊಡ್ಡ ಸುದ್ದಿ ಹೇಳಕ್ಕೆ. ದೊಡ್ಡ ಸುದ್ದಿನ? ಏನು ದೊಡ್ಡ ಸುದ್ದಿ? ನೀವು ಹಳ್ಳಿಗೆ ಎಂಥದೋ ಒಳ್ಳೇದು ಮಾಡಕ್ಕೆ ಹೊರಟಿದ್ರಿ. ನಾನು ನಿಮಗೆ ಸಹಾಯ ಮಾಡ್ತೇನೆ. ಆದ್ರೆ ಒಂದು ಶ್ರದ್ಧಾ ಮೇಡಮ್ ಹತ್ರ ನಾ ಮಾತಾಡಕ್ಕೆ ಮರೆಯ. ಸರಿ, ಮೀಟ್ ಮಾಡಿಸ್ತೀನಿ. ಕೆಲಸ ಮಾಡು. ನನ್ನ ಕೆಲಸ ನಂಗೆ ಗೊತ್ತಿಲ್ಲ, ನೀವು ಹೇಳೇ ಮಾಡಿಸ್ತಾ.
ಅರೆ ಉಳ್ದೋರೆಲ್ಲ ಎಲ್ರೋ? ಟೀಚರ್ ಅದು ಶಾಲೆಯಂಗೆ ಊಟ ಕೊಡೋದಿಲ್ಲ ಅಂದ ಅವ್ರು ಬರಲ್ಲ ಟೀಚರ್. ಅವ್ರ ಮನೆಯವರು ಬಪ್ಪಕ್ಕೆ ಬಿಡಲ್ಲ ಅಂದ್ರು. ಅಯ್ಯೋ ನೋಡಿ, ಊಟಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರಾಯ್ತು. ಹಾಗಂತ ಶಾಲೆಗೆಲ್ಲ ಬರದೇ ಇರಬಾರ್ದು. ಇವತ್ತು ಯಾರ್ಯಾರು ಬಂದಿಲ್ವೋ ಅವ್ರ ಹತ್ರನೂ ಈ ಮಾತು ಹೇಳಿ, ಸರಿನಾ? ಓಯ್ ಟೀಚರಮ್ಮ, ಎಂತಕ್ಕೆ ಸುಮ್ಮನೆ ಸುಳ್ಳು ಹೇಳಿ ಮಕ್ಕಳಿಗೆ ಸಮಾಧಾನ ಕೊಡ್ತಾ ಇದ್ರಿ? ಸರ್ ಕಣಿ, ನಿಮ್ಮ ಒಳ್ಳೆತನದ ಬಗ್ಗೆ ಎರಡು ಮಾತಿಲ್ಲ. ಆದರೆ ಎಂತ ಮಾಡೋಕತ್ತೇಳಿ, ನಮ್ಮ ಹಳ್ಳಿಯೇ ಹೀಗೆ, ಮೊದಲು ಹೊಟ್ಟೆ ಆಮೇಲೆ ತಲೆ. ಈಗ ಹೊಟ್ಟಿಗೆ ಅನ್ನ ಇಲ್ದಿದ್ರೆ ತಲೆಗೆ ವಿದ್ಯೆ ಹತ್ತತ್ತಾ? ಅಲ್ಲ, ನಮ್ಮ ಹಳ್ಳಿ ಬಗ್ಗೆ ನೀವೇನು ಗೊತ್ತಿಲ್ಲ ಇಪ್ಪರಲ್ಲ ಅಲ್ಲ? ಟೀಚರ್ ಇವತ್ತು ಊಟ ಇಲ್ವಾ? ಹಾಗಾದ್ರೆ ಮನೆಗೆ ಹಾಪ್ದ. ಹೇಳಿ ಮಗಳೇ, ನೀವೇನು ತಲೆ ಬಿಸಿ ಮಾಡಬೇಡಿ, ಏನಾರು ಒಂದು ವ್ಯವಸ್ಥೆ ಮಾಡುವ ಅಕ್ಕ. ಎಂತಾರು ಒಂದು ಆ ಅಕ್ಕಿ ಎಲ್ಲ ಎಲ್ಲಿದೆ ಅನ್ನೋದು ಗೊತ್ತಾದ್ರೆ ಎಲ್ಲ ಸರಿ ಹೋಗುತ್ತೆ. ಪಟೇಲ ಅದನ್ನೆಲ್ಲ ಎಲ್ಲಿಟ್ಟಿರ್ಬೋದು? ನೋಡ್ತಾ ಇರಿ ಉಗ್ರಪ್ಪ, ಈ ಶ್ರದ್ಧಾ ಶಾಲೆ ಅಕ್ಕಿ ಎಲ್ಲಿಗೆ ಹೋಯ್ತು ಅಂತ ಇಲ್ಲಿಗೆ ಹುಡ್ಕೊಂಡು ಬರ್ತಾಳೆ. ಅದಂಗೆ ಹೇಳ್ತೀಯ ಅವಳು ಇಲ್ಲಿಗೆ ಬರ್ತಾಳೆ ಅಂತ? ನಿಮಗೆ ಗೊತ್ತಿಲ್ದಿರ ಸತ್ಯನ, ಶ್ರದ್ಧನ ಬುದ್ಧಿ ನಮ್ಗೆಲ್ಲರಿಗೂ ಗೊತ್ತು. 3 ದಿನ ಅವಳು ಸುಮ್ಮನೆ ಇರ್ತಾಳೆ, 4ನೇ ದಿನ ಪತ್ತೇದಾರಿ ಕೆಲಸ ಮಾಡ್ಕೊಂಡು ಅವಳು ಇಲ್ಲಿಗೆ ಬಂದೇ ಬರ್ತಾಳೆ. ಅದಂತೂ ಸತ್ಯ ನೋಡು ರಾಜೇಂದ್ರ. ಅವಳ ಜೀವನಾನು ಈ ಸಲ ನಾನು ಇಲ್ಲೇ ಮುಗಿಸ್ತೇನೆ. ಇಷ್ಟು ದಿನ ನಾನು ತಡ್ಕೊಂಡಿದ್ದೆ ಹೆಚ್ಚು, ಇನ್ನು ಮೇಲೆ ಏನೇ ಇದ್ರು ಏಕಮಾರ್ದೋತ್ತು ಕೂಡ. ಹೊಯ್, ನಿಮಗೆ ನಿನ್ನೆ ಮಸ್ತ್ ಬೇಜಾರೈತೇನೋ ಅಲ್ದಾ? ನೀನು ಯಾಕೆ ಇಲ್ಲಿಗೆ ಬಂದೆ? ಮೊದಲು ನಡೀಲಿಂದ ನೀನು ಇಲ್ಲಿಗೆ ಬಂದು ಮಾತಾಡಿದ್ರೆ ತೊಂದರೆ ನನಗೆ. ನಿಮಗೆ ತೊಂದರೆ ಕೊಡೋಕೆ ಬಂದಿಲ್ಲ ನಾನು. ಪಾಪ ನೀವು ನಿನ್ನೆ ನನ್ನ ಹತ್ರ ಮಾತಾಡೋಕೆ ಅಂತ ಬಂದಿದ್ರಿ, ಆದರೆ ನಾನು ಮಾತಾಡಲಿಲ್ಲ ಅಂತ ಬೇಜಾರಾಯ್ತಾ ನಿಮಗೆ? ಏನು? ನಾನು ನಿನ್ನ ಹತ್ರ ಮಾತಾಡೋಕೆ ಬಂದಿದ್ನಾ? ಎಲ್ಲಿ? ಓಹ್, ಮತ್ತೆ ಶ್ರದ್ಧಾ ಕಣ್ಕೊಂಡೆ ಅತ್ತೆ ಅಂತ ಬಂದಿದ್ದು ನೀವು? ನಾನು ಅಲ್ಲಿಗೆ ಹೋಗಿದ್ದು ಕಣ್ಕಂಡೇ ಬಂದಿದ್ದಲ್ದಾ? ಏಯ್ ಇಲ್ಲ ಇಲ್ಲ, ನಾನು ಆ ಕಡೆ ಸುಮ್ಮನೆ ವಾಕ್ ಮಾಡ್ತಾ ಇದ್ದೆ ಅಷ್ಟೇ. ಪುಟ್ಟ ಅಲ್ಲಿದ್ದ ನೋಡಿ ಅವನ್ನ ಮಾತಾಡ್ಸಕ್ಕೆ ಅಂತ ಬಂದೆ ಅಷ್ಟೇ. ಅಷ್ಟೊಳಗೆ ನಿಮ್ಮಮ್ಮ ನಾನು ನೋಡ್ಬಿಟ್ರು. ಎಂತ? ಅಮ್ಮ ಕಂಡ್ಲ ನಿಮ್ಮನ್ನ? ಎಂತ ಅಂದ? ಅಯ್ಯೋ, ಅವಳೆಂದಕ್ಕೆ ಬಂದಿದ್ದೆ ಅಲ್ಲಿಗೆ? ಯಾಕೆಂದ್ರೆ ನೀನು ಯಾವಾಗಂದ್ರೆ ಅವಾಗ ಹಿಂಗೆ ಮಾತಾಡ್ತಾ ಬಂದು ನಿಂತ್ಬಿಡ್ತೀಯಲ್ಲ, ಅವ್ರಿಗೊಂಥರ ಭಯ ಶುರುವಾಗೋಗಿದೆ. ನಮ್ಮಿಬ್ಬರ ಮಧ್ಯೆ ಏನೋ ನಡೀತಿದೆ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಅಂಥದ್ದೇನೂ ಇಲ್ಲ ಅಂತ ಅವ್ರಿಗೆ ತಿಳಿಸಿ ಹೇಳೋಷ್ಟರಲ್ಲಿ ಸಾಕಾಗೋಯ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇನ್ಮೇಲೆ ಯಾರು ಇಲ್ದಾರವಾಗ ನಾನು ಮಾತಾಡ್ಸೋಕೆ ಬರಬೇಡ ಪ್ಲೀಸ್. ಅಮ್ಮ ಬೈದ್ಲ ನಿಮಗೆ? ಪಾಪ. ಅಲ್ಲ, ನೀವು ನಮ್ಮಿಬ್ಬರ ಮಧ್ಯದಲ್ಲಿ ಎಂಥದ್ದು ಎಲ್ಲ ಹೇಳಿದ್ರಾ? ಮತ್ತಿನೇನು? ಪಾಪ ಅವರೆಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ನೀನೆಲ್ಲರೂ ಕೈ ತಪ್ಪೋಗ್ತೀಯ ಅಂತ ಅವ್ರಿಗೆ ಭಯ ಶುರುವಾಗೋಗಿದೆ. ಅಪ್ಪ ಅಮ್ಮ ಅಂದರೆ ದೇವ್ರ ಸಮಾನ ಸವಿತಾ, ಅವ್ರಿಗೆ ನಾವು ನೋವು ಕೊಡಬಾರ್ದಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಹೇಳಿದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಇನ್ಮೇಲೆ ಅಗತ್ಯ ಇದ್ದರೆ ಮಾತ್ರ ನನ್ನ ಹತ್ರ ಬಂದು ಮಾತಾಡು. ಛೇ, ಈ ಅಮ್ಮನಿಂದಾಗಿ ಎಲ್ಲ ಹಾಳಾಯ್ತು. ಭುವನ ಸುಮ್ಮನೆ ಬೇಜಾರು ಮಾಡ್ಕೊಳಂಗಾತು. ಏನೇನೋ ಕೇಳಿ ಅವ್ರನ್ನ ಹೆದರಿಸಿಟ್ಟಿದ್ರಿ ಅಮ್ಮ. ಪಾಪ ಭುವನ ಆದರೂ ಎಂತ ಮಾಡ್ತರು? ನನಗೆ ನಿಮ್ಮ ಮಗಳಂದ್ರೆ ಪ್ರೀತಿ ಇತ್ತಂತ ಹೇಳೋಕ್ಕಾಗ್ತಾ? ಸದ್ಯಕ್ಕೆ ನಾ ಸುಮ್ಮನೆ ಇರೋದೇ ಒಳ್ಳೇದು. ಅಮ್ಮಂಗೆ ಸಿಟ್ಟು ಬಂದು ತಣಿಗಳ ಹತ್ರ ಹೋಗಿ ಹೇಳ್ರೆ ಕಷ್ಟ ಆಗುತ್ತೆ ಆಮೇಲೆ.
ಅಕ್ಕ ನೀನ್ ಬರ್ಕರ್ ಮೊದ್ಲೆಲ್ಲ ನಮ್ಮ ಮನೆಗೆ ಹಿಂಗಿರ್ಲ ನೀ ಬಂದ್ರ ಮೇಲೆ ಎಲ್ಲರಿಗೂ ಒಪ್ಪಿಸ್ರು ಆಯ್ತು ಕಣ್. ಸುಮ್ಮನಿರೋ ಪುಟ್ಟ. ಟೀಚರಮ್ಮ ಪುಟ್ಟ ಹೇಳಿದ ಸುಳ್ಳಲ್ಲ ಆಯ್ತಾ. ನೀವು ದೇವರಿಗೆ ಹೂವು ಹಾಕಿ ಗಂಧದ ಕಡ್ಡಿ ಹಚ್ಚಿ ದೀಪ ಹಚ್ಚಿದಾಗ ಅದೆಂಥದೋ ಖುಷಿ ಕಣಿ. ನನ್ನ ಖುಷಿ ಎಲ್ಲ ಎರಡೇ ಎರಡು ಕ್ಷಣದಲ್ಲಿ ಮುಗ್ದೇ ಹೋಗಿರೋದು. ದೇವ್ರೆ, ಇವ್ರು ಯಾರು ನನ್ನ ತಾಳಿನ ನೋಡದೆ ಇದ್ದಿದ್ದು ನನ್ನ ಪುಣ್ಯ. ಇನ್ನಾದರೂ ನಾನು ಹುಷಾರಾಗಿರ್ಬೇಕು. ಪಾಪ ಟೀಚರಮ್ಮ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ರು, ನೀವು ಮಾತಾಡಿ ಅವ್ರಿಗೆ ತೊಂದರೆ ಕೊಟ್ರಿ. ಛೇಚ ಹಾಗೆಲ್ಲ ಏನಿಲ್ಲ. ನನಗೆ ದೇವ್ರ ಮುಂದೆ ನಿಂತ್ಕೊಂಡ್ರೆ ಅದೇನೋ ಒಂಥರ ನೆಮ್ಮದಿ ಅಷ್ಟೇ. ಬರ್ತೀನಿ ನಾನು. ಅಮ್ಮ ಅಂತ ಮರ್ಯ ನಂಗೆ ರೆಡಿ ಆಯ್ತದ ಬಟ್ಟೆ ಇಟ್ಟಿದೆ ಅಲ್ಲಿ ಒಣಗಕ್ಕೆ ಹಾಕಿದ್ದೆ, ತಗೊಂಬಾ. ಆಯ್ತಾಯ್ತು. ಕಮಲ, ಎಂತ? ನನಗೆ ಒಂದು ಕಪ್ ಚಹಾ ತರ್ತಿಲ್ಲ? ಹಾ, ತಂದು ಕೊಡ್ತೆ. ಎಂತ ಗಂಡಸೇನ ಅರ್ಧ ಗಂಟೆಗೆ ಚಹಾ ಕುಡಿಯೋದು. ಹಾ, ಶ್ರದ್ಧಾ, ಹಾಂ ಅಪ್ಪಾಜಿ. ಅದು ನಾನು ಒಂದು ನಿಮಿಷ ಬಾರಮ್ಮ. ಬಾರಮ್ಮ. ಯಾಕಮ್ಮ ಶ್ರದ್ಧಾ, ಏನಾಗಿದೆ ನಿನಗೆ? ಹಾಗೇನೂ ಇಲ್ವಲ್ಲ ಅಪ್ಪಾಜಿ, ನಾನು ಚೆನ್ನಾಗೇ ಇದ್ದೀನಿ. ಯಾಕೆ? ನಿನ್ನ ನೋಡಿದ್ರೆ ಯಾಕೋ ಖುಷಿಯಾಗಿರೋ ಥರ ಕಾಣಿಸ್ತಾ ಇಲ್ಲ. ಏನಾಯ್ತು? ಹಾಗೇನಿಲ್ಲ ಅಪ್ಪಾಜಿ, ಆರಾಮಾಗೇ ಇದ್ದೀನಿ ನಾನು. ನನಗೇನಾಗಿಲ್ಲ. ಶ್ರದ್ಧಾ, ಸುಳ್ಳು ಹೇಳ್ಬೇಡ ನನ್ನ ಹತ್ರ. ನನಗೆಲ್ಲ ಗೊತ್ತಾಗುತ್ತೆ. ಮನೆಯಿಂದ ಏನಾದರೂ ಪತ್ರ ಬಂತ? ಕ್ಷಮಿಸು, ಇದುವರೆಗೂ ನಾನು ನಿನ್ನ ಮನೆ ವಿಷಯನ ಏನನ್ನೂ ಕೇಳಿರಲಿಲ್ಲ. ಬೇಡ ಅಂದ್ಕೊಂಡೇ ಸುಮ್ಮನೆ ಇದ್ದೆ. ಯಾಕಂದರೆ ಅದು ನಿನ್ನ ವೈಯಕ್ತಿಕ ವಿಷಯ. ಹೇಳು, ಏನಾದರೂ ಸಮಸ್ಯೆ ಆಗಿದೆಯಾ? ಏನಿಲ್ಲ ಅಪ್ಪಾಜಿ, ಮನೇಲೇನೂ ತೊಂದರೆ ಇಲ್ಲ.
ಅಮ್ಮ ಆರಾಮಾಗಿದ್ದಾರೆ, ತಂಗಿ ಫಾರಿನಲ್ಲಿದ್ದಾಳೆ, ಏನು ಸಮಸ್ಯೆ ಇಲ್ಲ. ಓ, ಹಾಗಾದ್ರೆ ನೀವು ಇಬ್ಬರು ಹೆಣ್ಮಕ್ಳು, ನನಗೆ ಗೊತ್ತೇ ಇರಲಿಲ್ವಲ್ಲಮ್ಮ. ಹಾಗಾದರೆ ಅಮ್ಮನಿಗೆ ಇಬ್ಬರು ಹೆಣ್ಮಕ್ಳು ಮದುವೆ ಮಾಡೋ ಖರ್ಚಿದೆ ಅಂತ ಆಯಿತು. ಹಾಂ, ಹೌದು ಹೌದು. ಇರಲಿ ಬಿಡಮ್ಮ, ಪರವಾಗಿಲ್ಲ. ಹೇಗಿದ್ರು ನಿನ್ನ ದುಡ್ಡನ್ನ ನೀನು ದುಡ್ಡು ಕೊಡ್ತಾ ಇದೀಯಾ. ಇನ್ನು ತಂಗಿನೂ ಹಾಗೆ ಅಂತ ಆಯ್ತಲ್ಲ, ತುಂಬ ಸಮಸ್ಯೆ ಏನು ಆಗೋದಿಲ್ಲ. ಹೌದಪ್ಪಾಜಿ. ಅಂದರೆ ಶ್ರದ್ಧಾ ಮೇಡಮ್ಗೆ ಮದುವೆ ಇನ್ನೂ ಆಲೆ, ಅವ್ರು ಸುಮ್ಮನೆ ನನ್ನ ಹತ್ರ ಸುಳ್ಳು ಹೇಳಿದ್ರು. ಅಂದಮೇಲೆ ನಾನು ಕಂಡಿದ್ದ ಸಮಯ ಬಚ್ಚಿ. ಶಬಾಷ್. ಸರಿನಮ್ಮ, ಹಾಗಿದ್ರೆ ಎಲ್ಲ ಸರಿ ಇದ್ರೂ ನೀನು ಯಾಕೆ ಒಂಥರ ಇದೆಯಾ? ಇಲ್ಲಮ್ಮ, ನೀನೇನೋ ನನ್ನಿಂದ ಮುಚ್ಚಿಡ್ತಾ ಇದೀಯ, ಅದಂತೂ ಸತ್ಯ. ಅಪ್ಪಾಜಿ, ಅದು ಶಾಲೆಯಲ್ಲಿ ಹೇಳಮ್ಮ, ಏನಾಯಿತು? ಪಟೇಲ ಮಕ್ಕಳು ಬಿಸಿ ಊಟದ ಅಕ್ಕಿನೆಲ್ಲ ಲಪ್ಟಾಯಿಸಿದಾನೆ ಅಪ್ಪಾಜಿ. ಮಕ್ಕಳಿಗೆ ಊಟಕ್ಕೆ ಅಕ್ಕಿನೇ ಇಲ್ದಂಗಾಗಿದೆ. ಅದೇ ಏನು ಮಾಡೋದು ಅಂತ ಯೋಚನೆ ಆಗೋಗಿದೆ ನನಗೆ. ಓ, ಹೌದಾ? ನಿಮಗೆ ಹೇಳೋದು ಬೇಡ ಅಂತ ಸುಮ್ಮನಿದ್ದೆ, ಆದರೆ ಅದಕ್ಕೆ ಏನು ಪರಿಹಾರ ಹುಡ್ಕೋದು ಅನ್ನೋದೇ ನನ್ನ ಯೋಚನೆ ಆಗೋಗಿದೆ. ಅಲ್ಲಮ್ಮ, ನನಗೆ ಯಾಕಮ್ಮ ಹೇಳಬಾರ್ದು? ಸುಮ್ಮನೆ ನಿಮಗೆ ಯಾಕೆ ಟೆನ್ಷನ್ ಅಂತ ಹೇಳಿಲ್ಲ ಅಪ್ಪಾಜಿ. ನೋಡು, ಇಂಥ ಪುಟ್ಟ ವಿಷಯಗಳಿಗೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಎಲ್ಲ ಸರಿ ಹೋಗುತ್ತೆ. ಏನಾದರೂ ಒಂದು ಪರಿಹಾರ ಹುಡ್ಕೋಣ. ಸರಿ ನಡಿ, ಈಗ ಶಾಲೆಗೆ ಟೈಮ್ ಆಗ್ತಿದೆ, ತಯಾರಾಗು ಬೇಗ. ಸರಿ ಅಪ್ಪಾಜಿ, ಆದರೆ ಮಕ್ಕಳು ಹಸ್ಕೊಂಡಿರೋದನ್ನ ನಾನು ನೋಡ್ಕೊಂಡಿರೋಕ್ಕಾಗೋದಿಲ್ಲ. ಹಳ್ಳಿಯವ್ರು ಚೆನ್ನಾಗಿದ್ರೆ ತಾನೆ ನಾವು. ಅರ್ಥ ಆಯ್ತಮ್ಮ, ಈಗ ನಡಿ. ಛೇ, ಸುಳ್ಳು ಹೇಳಿದ್ದು ಇನ್ನೂ ಮನಸ್ಸು ಕೊರಿತಾ ಇದೆ. ನಿನ್ನ ಮನಸ್ಸನ್ನು ಕೊರಿತಿರೋ ಆ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ ಶ್ರದ್ಧಾ. ನೀವಾ? ನಾನೇ. ಏನಾಗಲೇ ಹೇಳ್ತಾ ಇದ್ದಿದ್ದು? ಅದೇ ಪಟೇಲ ಮಾಡ್ತಿದ್ದ ಅನ್ಯಾಯ, ಬಿಸಿ ಊಟದ ಅಕ್ಕಿ, ರೇಷನ್ ಸಮಸ್ಯೆ, ಅದಕ್ಕೆ ನನ್ನ ಹತ್ರ ಒಬ್ಬರಿದ್ದಾರೆ. ಅವ್ರನ್ನ ಉಪಯೋಗಿಸ್ಕೊಂಡ್ರೆ ಇದಕ್ಕೆಲ್ಲೊಂದು ಪರಿಹಾರ ಸಿಗುತ್ತೆ. ಯಾರದು? ಪಚ್ಚಿ. ಏನೋ ಪಚ್ಚಿನ? ಇದೆಂತ ಹುಚ್ಚಾಟ ಭುವನ್, ಪಚ್ಚಿ ಯಾಕೆ ಬಂದ ಈ ವಿಷಯದಲ್ಲಿ? ಒಂದು ನಿಮಿಷ, ಅವನಿಗೂ ಒಂದಿಷ್ಟೆಲ್ಲ ವಿಷಯಗಳು ಗೊತ್ತಿದೆ. ಅದಕ್ಕೆ ನಾ ಏನು ಹೇಳಕ್ ಬಂದು. ಬೇಡ ಬೇಡ, ಅದೆಲ್ಲ ಏನು ಬೇಡ. ಒಂದು ನಿಮಿಷ ನನ್ನ ಮಾತು ಕೇಳು. ಪಚ್ಚಿ ಏನೋ ನಿನ್ನ ಹತ್ರ ಮಾತಾಡ್ಬೇಕಂತೆ. ಅವನಿಲ್ಲೇ ಇದ್ದಾನೆ. ಒಂದು ನಿಮಿಷ. ಏ ಪಚ್ಚಿ ಬಾರೋ ಇಲ್ಲಿ. ಮೇಡಮ್, ಇವನಿಗೆ ಒಂದಿಷ್ಟು ವಿಷಯಗಳು ಗೊತ್ತಿದೆ ಅಂತೆ, ಅದನ್ನು ಹೇಳ್ತೇನೆ ಕೇಳಿ. ಮೇಡಮ್, ನಾನು ಮಾಡಿದ್ದು ತಪ್ಪು ಅನ್ನೋದು ನನಗೂ ಗೊತ್ತಾಯಿತು. ದಯವಿಟ್ಟು ಕ್ಷಮಿಸಿ. ನಾನೀಗ ಬಂದಿರೋದು ಬೇರೆನೇ ವಿಷಯ ಹೇಳೋದಕ್ಕೆ. ಭುವನ ಹೇಳ್ದ ನೀವು ಹಳ್ಳಿನ ಉದ್ಧಾರ ಮಾಡೋಕ್ಕೆ ಅಂತ ಓಡಾಡ್ತಿದ್ರಿ ಅಂತ ಹೇಳಿ. ಅದಕ್ಕೆ ನಾನು ಸಹಾಯ ಮಾಡೋಣ ಅಂತ. ಪಟೇಲ ಅಲ್ಲ, ಅವು ಭಾರಿ ಜೋರಿದ್ದ. ಪಟೇಲ ಜೋರಿರೋದು ಎಲ್ಲರಿಗೂ ಗೊತ್ತು. ಅದಕ್ಕೆ ನೀವೇನು ಮಾಡ್ತೀರಾ ಅದನ್ನು ಹೇಳಿ. ಅದು
ನಾನಿಲ್ಲಿ ಬಂದು ಕೆಲ್ಸಕ್ಕೆ ಸೇರಿದ್ದೆ ಪಟೇಲ್ ಅಂತ ಪ್ಲಾನಿಂದ.